ಸುಕ್ಷೇತ್ರಗೊಳ್ಸಾರ ಹೋಗೋಣ್ಣಡಿ ಬಾಗಿಲ ಶಿವನಾಮವನ್ನೇ ನುಡಿ ಗುಡಿಯ ನೋಡಿರಿದು ಎಂತ ಗುಡಿ ಗುಡಿಯ ನೋಡಿರಿದು ಎಂತ ಗುಡಿ ಕೊಂಡಲಿಂಗ ಮೂರ್ಛನ ಗುಡಿ ಸುಕ್ಷೇತ್ರಗೊಳ್ಸಾರ ಹೋಗೋಣ್ಣಡಿ ಬಾಗಿಲ ಶಿವನಾಮವನ್ನೇ ನುಡಿ ಸುಕ್ಷೇತ್ರಗೊಳ್ಸಾರ ಹೋಗೋಣ್ಣಡಿ ಬಾಗಿಲ ಶಿವನಾಮವನ್ನೇ ನುಡಿ ಭಾಗಮ್ಮ ತಾಯಿಯ ಭಕ್ತಿ ಸ್ವರೂಪ ಎತ್ತಿ ತೋರುವಂತ ಗುಡಿ ಭಾಗಮ್ಮ ತಾಯಿಯ ಭಕ್ತಿ ಸ್ವರೂಪ ಎತ್ತಿ ತೋರಿದಂತ ಆತ್ಮದಲ್ಲಿ ಸ್ಮರಿಸುತ್ತಾ ಇಲ್ಲಿ ನೆರವೇರ್ತಕ್ಕಂಥ ಸಕಲರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಕುಮಸ್ಗಿಯ ಕಲಾಲಿಂಗೇಶ್ವರ ಭಜನಾ ಸಂಘ ಸಾಹಿತ್ಯ ಬರೆದವರು ಡಾಕ್ಟರ್ ಪ್ರಭು ಬಿರಾದರ್ ಸಾಕಿನ್ ಹಿಕ್ಕನಗುತ್ತಿ ರಾಗ ಭೈರವಿ ತಾಳ ಕವ್ವಾಲಿ ಭಜಂತೇಕ ಸರ್ವಜ್ಞ ಕರುಣ ಭರಿತ ಗುರು ವರಪುಂಡೇಶನ ಕರುಣ ಭರಿತ ಗುರು ವರಪುಂಡೇಶನ ನಾನು ವಂದಿಪೇನೆ ಗುರುವರನ್ ನಾನು ವಂದಿಪೇನೆ ಕರುಣ ಭರಿತ ಗುರುವರ
ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಸದ್ಗುರು ಪುಂಡಲಿಂಗ ಮಹಾಸ್ವಾಮೀಜಿಗಳು ತಪೋವನಗೈದ ಪುಣ್ಯಭೂಮಿಯಲ್ಲಿ ಪರಮ ಪೂಜ್ಯ ಶ್ರೀ 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 ಸದ್ಗುರು ಚಿನ್ಮಯ ಮೂರ್ತಿ ತ್ರಿಮೂರ್ತಿ ಮಹಾಸ್ವಾಮೀಜಿಗಳ 32ನೇ ಪುಣ್ಯ ಸ್ಮರಣೋತ್ಸವ ದೀಪೋತ್ಸವ ಹಾಗೂ ಸಾಮೂಹಿಕ ವಿವಾಹ ಪ್ರಯುಕ್ತವಾಗಿ ಇಂದು ವಿಶೇಷವಾಗಿ ಶಿವಭಜನಾ ಸ್ಪರ್ಧೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಒಂದು ಭಜನಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪರಮ ಪೂಜ್ಯ ಶ್ರೀ 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 ಸದ್ಗುರು ಅಭಿನವ ಪುಂಡಲಿಂಗ ಮಹಾಸ್ವಾಮಿಗಳು ಪೂಜ್ಯಾತ್ಗಳವರ ಪಾದಕಮಲಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪರಮ ಪೂಜ್ಯ ಶ್ರೀ ನಿರಂಜನ ಪ್ರಣಮ ಸ್ವರೂಪಿ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ರೋಗಿ ಪೂಜ್ಯರ ಪಾದಕಮಲಗಳಲ್ಲಿ ಶರಣೆಂದು ಆಗಮಿಸಿರುವ ಎಲ್ಲ ಕಲಾವಿದರಿಗೂ ನಿರ್ಣಾಯಕರಿಗೂ ಅನಂತ ಕೋಟಿ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವ ಈರುವ ಪೂಜ್ಯರಿಗೆ ಆಗಮಿಸಿರುವ ಎಲ್ಲ ಕಲಾ ತಂಡಗಳ ಪರವಾಗಿ ಭಜನಾ ಸಂಘಗಳ ಪರವಾಗಿ ಭಕ್ತಿಪೂರ್ವಕವಾಗಿ ಇಲ್ಲಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಈಗ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಸದ್ಗುರು ತ್ರಿಮೂರ್ತಿಯಪ್ಪನವರು ಪ್ರಸಿದ್ಧ ಭಜನಾ ಕಲಾವಿದರಾಗಿದ್ದರು. ಸುಮಾರು 48 ಗಂಟೆಗಳು ಹಾಡುವರು ಹಾಡುಗಳನ್ನು ರಿಪೀಟ್ ಆಗ್ತಾ ಇರಲಿಲ್ಲ. ಅಂತ ಒಂದು ಸಾಹಿತ್ಯವನ್ನ ಹಾರ್ಮೋನಿಯಂ ಅನ್ನು ನುಡಿಸ್ತಾ ಅವರೇ ಭಜನಾ ಪದಗಳನ್ನು ಹಾಡ್ತಾ ಇದ್ರು ಅಂತ ನಾವು ಕೇಳಿದ್ವಿ. ಅಂತ ಒಂದು ಮಹಾಯೋಗಿಯ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ವಿಶೇಷವಾಗಿ 2ನೇ ವರ್ಷದಲ್ಲಿ ಈ ಒಂದು ಶಿವಭಜನಾ ಸ್ಪರ್ಧೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಆ ದ್ಯೋತಕವಾಗಿ ನಮ್ಮ ಶ್ರೀಮಠದ ಸದ್ಭಕ್ತರು ನಮ್ಮ ತೆಗೇಳಿಗೌಡರು, ನಮ್ಮ ರಿಕುಮೂರ್ತಿ ಸರ್ ಅವರು, ನಮ್ಮ ಆಲ್ಮೇಲ್ ಕಾಕ ಅವರು, ಕಡ್ಲೇವಾಡದ ಕಾಕ ಅವರು, ಇವರೆಲ್ಲರೂ ಕೂಡಿಕೊಂಡು ಅತ್ಯಂತ ಕಾರ್ಯಕ್ರಮ ಬೆಳಗ್ಗೆಯಿಂದಲೂ ಬಂದು ಅದು ಯಶಸ್ವಿಗೊಳಿಸಿರ್ತಕ್ಕಂಥ ಶ್ಲಾಘನೀಯ ನುಡಿಗಳು ಅವ್ರದ್ದು. ಹಾಗಾಗಿ ಅವರೆಲ್ಲರೂ ಬಂದು ಮತ್ತೊಮ್ಮೆ ಅವರಿಗೆ ಸ್ವಾಗತ ಬಯಸಿ ಅವರು ಶ್ರೀಗಳಿಂದ ಆಶೀರ್ವಾದ ರೂಪದ ಸನ್ಮಾನವನ್ನು ಮೊದಲು ಸ್ವೀಕರಿಸಬೇಕು ಅನ್ನುವಂಥದ್ದು ಪೂಜ್ಯಾತ್ಗಳವರ ಒಂದು ಬಯಕೆ. ಹಾಗಾಗಿ ತಾವೆಲ್ಲ ನಮ್ಮ ತೆಗ್ಗೇಳಿಗೌಡರು, ಡಾಕ್ಟರ್ ಸರ್ ಅವರು, ನಮ್ಮ ಆಲ್ಮೇಲ್ ಕಾಕ ಅವರು ದಯವಿಟ್ಟು ಬೇಗನೆ ವೇದಿಕೆಗೆ ತಾವು ಆಗಮಿಸಬೇಕು. ನಂತರದೊಳಗೆ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಎಡೆ ಮಾಡಿಕೊಡ್ತೀವಿ ಅನ್ನುವಂಥದ್ದು. ತಾವೆಲ್ಲ ಬಂದು ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಈ ಭಜನಾ ಸಂಘದ ಕಲೆಯನ್ನು ಸೆರೆ ಹಿಡಿದಿರುವ ಫೋಟೋ ವಿಡಿಯೋಗ್ರಾಫರ್ಗಳು 3 ಜನ ಇದ್ರು. ಅವರು ಕೂಡ ಬಂದು ಶ್ರೀಗಳಿಂದ ಆಶೀರ್ವಾದವನ್ನ ಪಡ್ಕೋಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಈ ಒಂದು ಸ್ಮರಣೋತ್ಸವದ ನಿಮಿತ್ತವಾಗಿ ಹೋದ ವರ್ಷ ಹಮ್ಮಿಕೊಂಡಿರುವಂತೆ ಈ ವರ್ಷವೂ ಕೂಡ ಅವರ ಒಂದು ಆಶಾಭಾವನೆಯೊಂದಿಗೆ ಬಹುತೇಕ ಇಂಥ ಕಾರ್ಯಕ್ರಮಗಳು ಬಹುತೇಕ ನಶಿಸಿ ಹೋಗ್ತಾ ಇದೆ. ಆ ಕಲಾವಿದರು ಕೂಡ ಮರೆಯಾಗ್ತಾ ಇರುವುದು ಅತ್ಯಂತ ವಿಷಾದನೀಯ. ನಮ್ಮ ಹಿಂದಿನ ಕಾಲದ ನಿಜಗುಣ ಶಿವಗಳಿರ್ಬೋದು, ಸರ್ಪಭೂಷಣರಿರ್ಬೋದು, ಗುರುಲಿಂಗ ಮಹಾಲಿಂಗರಂಗರು ಇರಬಹುದು, ಪುರಂದರದಾಸರು, ಅನೇಕ ದಾಸವರಣ್ಯರು ಸಮಾಜದ ಅಂಕು ಡೊಂಕುಗಳನ್ನ ನಮ್ಮ ಮಾನವ ಜನ್ಮದ ಸಾರ್ಥಕತೆಯನ್ನ ಸಾಧಿಸುವುದಕ್ಕೋಸ್ಕರವಾಗಿ ಏನೆಲ್ಲ ಸಾಧನೆ ಮಾಡಬೇಕು ಅನ್ನೋದನ್ನ ಬಹಳ ಮಾರ್ಮಿಕವಾಗಿ ಅವರು ತಮ್ಮ ಸಾಹಿತ್ಯದಲ್ಲಿ ಅಳವಡಿಸಿಟ್ಟಿದ್ದು ನಾವು ನೀವೆಲ್ಲ ಆ ಪದ್ಯಗಳನ್ನ ಹಾಡಿ ಕೇಳಿದಾಗ, ಆ ಪದ್ಯಗಳನ್ನ ಅನುಭವಿಸಿದಾಗ ಮಾತ್ರ ತಿಳಿತಿದೆ ಅಂತಕ್ಕಂಥದ್ದು. ಅಂತ ಒಂದು ವಿದ್ಯಮಾನ ಹೋಗಬಾರ್ದು. ಭಜನಾ ಕಲೆ ಈ ಗ್ರಾಮಾಂತರ ಪ್ರದೇಶಗಳಲ್ಲಿ ಉಳಿಬೇಕು, ಕಲಾವಂತರು ಬೆಳಿಬೇಕು, ಕಲಾವಿದರು ಇನ್ನಷ್ಟು ಹೆಚ್ಚಿನ ಸ್ಥಾನಕ್ಕೆ ಹೋಗಬೇಕು. ಅವರ ಒಂದು ಸವಿ ಅಮೃತವಾಣಿಯಿಂದ ನಾವು ನೀವೆಲ್ಲ ಭಜನೆಯನ್ನು ಕೇಳಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಪೂಜ್ಯ ಅಪ್ಪಾಜಿಯವರು ಹಮ್ಮಿಕೊಂಡಿದ್ದಾರೆ. ಅದರಂತೆ ಪತ್ರಿಕಾ ಪ್ರಕಟಣೆಯಲ್ಲಿ ತಾವೆಲ್ಲ ನೋಡಿ ಅತ್ಯಂತ ದೂರದ ಊರುಗಳಿಂದ ಎಲ್ಲ ಭಜನಾ ಸಂಘದವರು ಬಂದು ಇಲ್ಲಿ ವೇದಿಕೆ ಮೇಲೆ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ್ದೀರಿ. ಅತ್ಯಂತ ಶಾಂತ ರೀತಿಯಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ಮುಗಿದಿದೆ. ನಮ್ಮೊಂದಿಗೆ ನಿರ್ಣಾಯಕರಾಗಿ
ನಮ್ಮ ಹಿರಿಯರು ಅನೇಕ ಕಲಾವಂತರು ಇಲ್ಲಿ ಕೂಡ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ನಮಗೆ ಸಹಕಾರ ನೀಡಿದ್ದಕ್ಕೆ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಪೂಜ್ಯ ಅಪ್ಪಾಜಿಯವರು ಈಗ ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಸ್ಪರ್ಧೆಯಲ್ಲಿ ವಿಜೇತರಾದವರ ಹೆಸರುಗಳನ್ನ ಈ ಕಾರ್ಯಕ್ರಮದ ಸಂಚಾಲಕರು ಘೋಷಣೆ ಮಾಡಲಿದ್ದಾರೆ. ಅದರ ನಂತರ ಎಲ್ಲ ಸಂಘದವರಿಗೂ ಕೂಡ ಪೂಜ್ಯರ ಆಶೀರ್ವಾದದೊಂದಿಗೆ ಪ್ರಶಸ್ತಿ ಪತ್ರ ಕೂಡ ವಿತರಿಸಲಾಗುವುದು. ದಯವಿಟ್ಟು ಈ 5 ನಿಮಿಷ ತಾವು ಕಾಯಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಪ್ರಾಸ್ತಾವಿಕವಾಗಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಶ್ರೀ ರವಿಯವರಿಗೆ ಅನಂತ ವಂದಿಸಿ ಪೂಜ್ಯ ನೀವರಿಗೆ ಅವರು 3ನೇ ಬಹುಮಾನವನ್ನ ತೃತೀಯ ಬಹುಮಾನವನ್ನು ಪಡೆಯುವುದರೊಂದಿಗೆ ಜೋರಾದ ಚಪ್ಪಾಳೆಯನ್ನ ಗಳಿಕೆ ಎಲ್ಲ ಕಲಾವಿದರು ಅವರಿಗೆ ಅಭಿನಂದಿಸಬೇಕು ಅನ್ನುವಂಥದ್ದು. ಆ ಸಂಘದ ಕಲಾವಿದರು ಬಂದು ಪೂಜ್ಯ ಅಭಿನವ ಪುಂಡಲಿಕ ಮಹಾಶಿವಿಗಳ ಅಮೃತ ಹಸ್ತದಿಂದ ಪ್ರಶಸ್ತಿ ಪತ್ರ ಹಾಗೂ ಆ ಕಾಣಿಕೆಯನ್ನ ಒಬ್ಬರು ಕಲಾವಿದರು ಪೂಜ್ಯರಿಂದ ಆಶೀರ್ವಾದ ರೂಪದ ಸನ್ಮಾನವನ್ನ ಸ್ವೀಕರಿಸಿಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಏನ್ ತೋರಿಸ್ತದೆ ಅಂತ ಕೇಳಿದ್ರೆ 2ರಲ್ಲಿ ಒಂದನ್ನು ತೆಗೆದು ಹಾಕ್ಬೋದಾಗಿತ್ತು. ಏನೋ ಕೆಲವು ಸೂಕ್ಷ್ಮವಾಗಿರ್ತಕ್ಕಂಥ ಪಾಯಿಂಟ್ಗಳಲ್ಲಿ ತೆಗೆದು ಹಾಕಬೇಕಾಗಿತ್ತು. ಆದ್ರೆ 2 ತಂಡಗಳು ಸಮಬಲವಾಗಿರುವುದರಿಂದ ಅಲ್ಲಿ ಏನು ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ಅಷ್ಟು ನಿರ್ಣಾಯಕರು ಅತ್ಯಂತ ಅಚ್ಚುಕಟ್ಟಾಗಿ ಯಾವುದೇ ಪಕ್ಷಪಾತವಿಲ್ಲದೆ ನಿರ್ಣಯವನ್ನು ಪಡೆದಿದ್ದಾರೆ. ಅವರಿಗೆ ಮತ್ತೊಮ್ಮೆ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ನಾವು ಧನ್ಯವಾದಗಳನ್ನು ಸಮರ್ಪಿಸೋಣ ಅನ್ನುವಂಥದ್ದು. ಹಾಗಾಗಿ 2 ಭಜನಾ ಸಂಘದ ಕಲಾವಿದರು ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಶ್ರೀ ಕರಿಮಲ್ಲೇಶ್ವರ ಭಜನಾ ಸಂಘ ಬುಯ್ಯಾರದ ಕಲಾವಿದ ತಂಡದವರು ದ್ವಿತೀಯ ಬಹುಮಾನ ಹಾಗೂ ರಾಮಾವಧೂತ ಭಜನಾ ಸಂಘ ಚಿಕ್ಕರಿಗಿಯ 2 ಭಜನಾ ಸಂಘದವರು ದ್ವಿತೀಯ ಬಹುಮಾನವನ್ನು ಹಂಚಿಕೊಂಡಿದ್ದಾರೆ. ಸಮಪಾಲು ಸಮಪಾಲು ಅನ್ನುವಂತ ರೀತಿಯೊಳಗ ನಮ್ಮ ನಿರ್ಣಾಯಕರು ಅತ್ಯಂತ ಅಚ್ಚುಕಟ್ಟಾಗಿ ಯಾವುದೇ ದೋಷವನ್ನ ಮಾಡದೆ ನಿರ್ಣಯವನ್ನು ಪಡೆದಿದ್ದಾರೆ. ಹಾಗಾಗಿ ಶ್ರೀ ಕರಿಮಲ್ಲೇಶ್ವರ ಭಜನಾ ಸಂಘ ಬುಯ್ಯಾರ್ ಮತ್ತು ಮೊದಲವರು ಬರಬೇಕು. ನಂತರದೊಳಗ ರಾಮಾವಧೂತ ಭಜನಾ ಸಂಘ ಚಿಕ್ಕಲಿಗೆ ಅವರು ಬಂದು ಪೂಜ್ಯ ಅಪ್ಪಗಳವರಿಂದ ಒಬ್ಬರು ಸದಸ್ಯರು ಆಶೀರ್ವಾದವನ್ನು ಪಡ್ಕೊಂಡು ತಮ್ಮ ಕಾಣಿಕೆ ಮತ್ತು ಪ್ರಶಸ್ತಿ ಪತ್ರವನ್ನ ಸ್ವೀಕರಿಸಿಕೊಳ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಉಳಿದವರೆಲ್ಲ ಬಂದು ವೇದಿಕೆಗೆ ಬಂದು ತಮ್ಮ ಪ್ರಶಸ್ತಿ ಪತ್ರ ಹಾಗೂ ಕಾಣಿಕೆಯನ್ನ ಸ್ವೀಕರಿಸಿಕೊಳ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಸರ್ವ ಸದಸ್ಯರು ಇಂದಿನ ವಿಶೇಷ ಶುಭ ಭಜನಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸನ್ಮಾನದೊಂದಿಗೆ ಕಾಣಿಕೆ ಮತ್ತು ಪ್ರಶಸ್ತಿ ವಿತರಣೆಗೊಳ್ತಾ ಇದೆ. ಶ್ರೀಯುತ ಶ್ರೀ ಕಲಾಲಿಂಗೇಶ್ವರ ಭಜನಾ ಸಂಘ ಕುಮಸ್ಗಿಯ ಭಜನಾ ಸಂಘದವರು ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಅವರಿಗೆ ಅಭಿನಂದಿಸೋಣ. ಅವರು ವೇದಿಕೆಗೆ ಬಂದು ಪೂಜ್ಯ ಬೇರ ಅಮೃತ ಹಸ್ತದಿಂದ ಸನ್ಮಾನವನ್ನ ಮತ್ತು ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಬೇಕು ಮತ್ತು ಕಾಣಿಕೆಯನ್ನು ಪಡೆದುಕೊಳ್ಳಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಶ್ರೀ ಕಲಾಲಿಂಗೇಶ್ವರ ಭಜನಾ ಸಂಘ ಕುಮಸ್ಗಿಯವರು ಇಂದಿನ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನ ಪಡೆದಿರ್ತಾರೆ. ಪ್ರಥಮ ಬಹುಮಾನವನ್ನು ಪಡೆಯುವುದರೊಂದಿಗೆ ಈ ಭಕ್ತಿ ಸೇವೆಯ ಕಲೆಯನ್ನ ನೆಲೆಗೊಳಿಸಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಅದೇ ರೀತಿಯಾಗಿ ಸುಮಾರು 27 ಭಜನಾ ಸಂಘದವರು ಒಂದು 4-5 ತಂಡಗಳ ಬಿಟ್ಟರೆ ಎಲ್ಲರೂ ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಆ ದ್ಯೋತಕವಾಗಿ ಭಜನಾ ಸಂಘದ ಒಬ್ಬರು ಕಲಾವಿದರು ಬಂದು ಉಳಿದ ಸದಸ್ಯರ ಒಂದು ಪ್ರಶಸ್ತಿ ಪತ್ರಗಳನ್ನ ಮತ್ತು ಪೂಜ್ಯರಿಂದ ಗೌರವಪೂರ್ವಕವಾಗಿರ್ತಕ್ಕಂಥ ಆಶೀರ್ವಾದ ಪೂರ್ವಕವಾಗಿರ್ತಕ್ಕಂಥ ಸನ್ಮಾನವನ್ನು ಸ್ವೀಕರಿಸಿಕೊಂಡು ಹೋಗಬೇಕು. ಲಕ್ಕಮ್ಮದೇವಿ ಭಜನಾ ಸಂಘ ತೋರಿಯವರು ಬರಬೇಕು. ಶ್ರೀ ಬ್ರಹ್ಮಲಿಂಗೇಶ್ವರ ಭಜನಾ ಸಂಘ ಗರ್ಗಿ, ಶ್ರೀ ರಾಜಾರೋಡ ಭಜನಾ ಸಂಘ ಕೇಳಿಗೆಯವರು, ಶ್ರೀ ಪುಂಡಲಿಂಗೇಶ್ವರ ಭಜನಾ ಸಂಘ ವಿಕ್ಕನಗುತ್ತಿ, ರೇಣುಕಾ ಭಜನಾ ಸಂಘ ಚಿಕ್ಕಬೇನೂರು, ಅಲ್ಲಿಂದ ತಾರಕೇಶ್ವರ ಭಜನಾ ಸಂಘ ತಾರಾಪುರ್, ವಿಜಯಘಟ್ಟದ ಭಜನಾ ಸಂಘ ಸೋನ್ಯಾಳ್,